ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂತಾರ ಚಾಪ್ಟರ್ 1 ಪಾತ್ರದ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು ಬಾಲಿವುಡ್ನ ನಟ ರಣವೀರ್. ಇದೀಗ ಬಾಲಿವುಡ್ ನಟ ರಣವೀರ್ ಸಿಂಗ್ಗೆ ಕೊಂಚ ರಿಲೀಫ್ ಸಿಕ್ಕಿದೆ. ಮಾರ್ಚ್ 2ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಬಲವಂತದ ಕ್ರಮವನ್ನ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ತನಿಖೆಗೆ ಸಹಕರಿಸುವುದಾಗಿ ಹೇಳಿದ್ದಾರೆ ರಣವೀರ್ ಸಿಂಗ್ ಪರ ವಕೀಲರು. ರಣವೀರ್ ಸಿಂಗ್ ಪರ ವಕೀಲರ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ ಕೋರ್ಟ್. ಬಂಧನದ ಭೀತಿಯಿಂದ ಹೈಕೋರ್ಟ್ ಮೆಟ್ಟಿಲೇರಿದಂತಹ ರಣವೀರ್ ಸಿಂಗ್ ಪರ ವಕೀಲರು ಅವರು ಕೊಟ್ಟಂತಹ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಬಂಧನದ ಭೀತಿ ಇತ್ತು ರಣವೀರ್ ಸಿಂಗ್ಗೆ, ಸದ್ಯಕ್ಕೆ ಕೊಂಚ ರಿಲೀಫ್ ಸಿಕ್ಕಂತೆ ಆಗಿದೆ. ನೋಡಿ, ಹೆಣ್ಣು ದೆವ್ವ ನಿಮ್ಮ ಮೈಯಲ್ಲಿ ಹೋಗುತ್ತಲ್ಲ, ಆ ದೃಶ್ಯವನ್ನ ನೋಡಿದ್ದೀರಾ ಅಂತ ಹೇಳಿ ದೈವವನ್ನ ದೆವ್ವಕ್ಕೆ ಹೋಲಿಕೆ ಮಾಡಿದ್ರು ರಣವೀರ್ ಸಿಂಗ್ ಅವರು. ಸೊ ಹಾಗಾಗಿ ಇದಕ್ಕೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲೂ ಕೂಡ ಕೇಸ್ ದಾಖಲಾಗಿತ್ತು. ಮತ್ತೆ ಅದರ ಅಣುಕು ದರ್ಶನವನ್ನ ಕೂಡ ಅವರು ಮಾಡಿದ್ರು. ರಿಷಬ್ ಶೆಟ್ಟಿ ಅವರ ಮುಂದೆಯೇ ಈ ರೀತಿಯಾದಂತಹ ವರ್ತನೆ ಮಾಡಿರೋದು ಸಾಕಷ್ಟು ಆಕ್ರೋಶಗಳಿಗೂ ಕೂಡ ಕಾರಣವಾಗಿತ್ತು. ಮತ್ತೆ ಕೋರ್ಟ್ನಲ್ಲಿ ಸಾಕಷ್ಟು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು, ಮಧ್ಯಾಹ್ನ ವಿಚಾರಣೆಯನ್ನು ನಡೆಸಬೇಕು ಅಂತ ಹೇಳಿ. ಇದಕ್ಕೆ ಕೋರ್ಟ್ ಕೂಡ ಒಂದು ಕಡೆ ಗರಂ ಕೂಡ ಆಗಿತ್ತು. ಇದೀಗ ಸದ್ಯಕ್ಕೆ ಬಾಲಿವುಡ್ ನಟ ರಣವೀರ್ ಸಿಂಗ್ಗೆ ಕೊಂಚ ರಿಲೀಫ್ ಸಿಕ್ಕಿದೆ. ಮಾರ್ಚ್ 2ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ.